ಕಬ್ಬಿನ ಬಾಕಿ ಹಣಕ್ಕೆ ಭಾರಿ ಒತ್ತಡ. ಬೆಳಗಾವಿ ಬಾಗಲಕೋಟೆಯಲ್ಲಿ ಭಾರಿ ಪ್ರತಿಭಟನೆ ಆಗ್ತಾ ಇದೆ. ಚಿಕ್ಕೋಡಿ ಅದೇ ರೀತಿಯಾಗಿ ಮುಧೋಳದಲ್ಲೂ ಕೂಡ ಬೆಳ್ಳಂಬೆಳಗ್ಗೆ ಪ್ರೊಟೆಸ್ಟ್ ಈಗ ಶುರುವಾಗಿದೆ. ಕಬ್ಬಿನ ಬಾಕಿ ಹಣವನ್ನ ಕೊಡಲೇಬೇಕು ಅಂತ ಈಗ ಹೋರಾಟದ ಕಿಚ್ಚು ಹೆಚ್ಚಾಗ್ತಾ ಇದೆ. ರೈತರು ಸಿಡಿದೇಳ್ತಾ ಇದ್ದಾರೆ. ದೊಡ್ಡ ದೊಡ್ಡ ಕುಳಗಳೇ ಒಂದು ಕಬ್ಬಿನ ಒಂದು ಫ್ಯಾಕ್ಟರಿಗಳ ಓನರ್ಗಳಾಗಿದ್ರು ಕೂಡ ಯಾರು ಕೂಡ ಬಾಕಿಯನ್ನ ಪಾವತಿ ಮಾಡುವಂತ ಮನಸ್ಸನ್ನ ಮಾಡ್ತಾ ಇಲ್ಲ. ಮುಧೋಳದಲ್ಲೂ ಕೂಡ ತಾರಕಕ್ಕೇರಿದೆ ಹೋರಾಟ. ರೈತರಿಂದ ಪ್ರತಿಭಟನೆ ಮುಂದುವರೆದಿದೆ. ರನ್ನ ಸಹಕಾರಿ ಕಾರ್ಖಾನೆ ಎದುರು ಧರಣಿಯನ್ನ ಮಾಡ್ತಿದ್ದಾರೆ. ದರ ನಿಗದಿ ಬಾಕಿ ನೀಡೋ ತನಕ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತ ಈಗ ರೈತರು ಈ ರೀತಿಯಾಗಿ ಒಂದು ಹೋರಾಟಕ್ಕೆ ಎಳೆದಿದ್ದಾರೆ. ಬಾಗಲಕೋಟೆಯಲ್ಲೂ ಕೂಡ ದೊಡ್ಡವರಿಂದಲೇ ಮೋಸ ಆಗ್ತಾ ಇದೆ. 2016-17ನೇ ಸಾಲಿನಲ್ಲಿ 310 ಟನ್ ಕಬ್ಬಿನ ಹಣ ಬಾಕಿ ಇದೆ. 11 ಕಾರ್ಖಾನೆಗಳಿಂದ ಇನ್ನೂ ಕೂಡ ಬಾಕಿ ಬಂದಿಲ್ಲ. ಆ ಮೂಲಕ ಈಗ ರೈತರು ರೊಚ್ಚಿಗೆದ್ದಿದ್ದಾರೆ. ಶಾಸಕ ಮುರುಗೇಶ್ ನಿರಾಣಿ, SR ಪಾಟೀಲ್, ಅದೇ ರೀತಿಯಾಗಿ ಶಾಸಕ ಆನಂದ ನ್ಯಾಮಗೌಡ ಬಾಕಿ ಕೊಡೋದಿಲ್ವಾ? ಇವರೆಲ್ಲ ಏನು ರಾಜಕಾರಣದಿಂದಲೇ ಬರಬೇಕಿದೆ. ಕೋಟಿ ಹಣ ರಾಜಕೀಯದಲ್ಲಿ ದೊಡ್ಡ ಹೆಸರನ್ನ ಮಾಡಿದಂತವರು ಯಾರಿಗೂ ಕೂಡ ಹಣವನ್ನ ವಾಪಸ್ಸು ಮಾಡದಷ್ಟು ಏನು ಕೆಪಾಸಿಟಿ ಇಲ್ಲದೆ ಇಲ್ಲ. ಎಲ್ಲರೂ ಕೂಡ ಸದೃಢರೇ, ಆದ್ರೆ ಇಚ್ಛಾಶಕ್ತಿ ಬೇಕು ಅಷ್ಟೇ. ಇದೀಗ ನೀವು ಒಂದ್ ಕಡೆ ಪ್ರತಿಭಟನಾ ದೃಶ್ಯಗಳನ್ನ ನೋಡ್ತಾ ಇದ್ರಿ. ಇನ್ನೊಂದು ಕಡೆ ಯಾರು ಈ ಪ್ರೊಟೆಸ್ಟ್ ನಡುವೆ ಅಲ್ಲಿ ಕಬ್ಬಿನ ಮಾರಾಟಕ್ಕೆ ಹೋಗಿದ್ರು ಆ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಯಿತು. ಇದೀಗ ಹೋರಾಟದ ಕಿಚ್ಚು. ಬಾಕಿ ಹಣಕ್ಕಾಗಿ ಆಗ್ರಹ. ಒಂದು ನಿಗದಿ ರೇಟ್ ಅನ್ನ ಮಾಡಿ ಅದಕ್ಕೋಸ್ಕರ ಈಗ ರಾಜ್ಯಾದ್ಯಂತ ಕಬ್ಬಿನ ಕಿಚ್ಚು ಹೊತ್ಕೊಂಡಿದೆ. ಹಕ್ಕಕ್ಕಾಗಿ ಹೋರಾಟ, ಬೆಕ್ಕೆ ಬೆಕ್ಕು, ಬೆಕ್ಕೆ ಬೆಕ್ಕೆ ಬೇಕು, ಬೇಕು, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ರೈತ ಹೋರಾಟಕ್ಕೆ ಎಲ್ಲಿವರೆಗೆ ಹೋರಾಟ, ಬೆಲೆ ನಿಗದಿ ಮಾಡಿರುವ ಡಿಸಿಗೆ ಬಾಗಲಕೋಟೆಯಲ್ಲಿ ಈಗ ಪ್ರತಿಭಟನೆ ಬೆಳಗ್ಗೆಯಿಂದಲೇ ಆರಂಭ ಆಗಿದೆ. ಇವತ್ತು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಬ್ಬು ಬಾಕಿ ಹಣವನ್ನ ಈ ಕೂಡಲೇ ಕೊಡಬೇಕು, ಜೊತೆಗೆ 2500 ರೂಪಾಯಿ ಫಿಕ್ಸ್ಡ್ ರೇಟ್ ಅನ್ನ ಮಾಡಬೇಕು ಅಂತ ಕೂಡ ಹೇಳುತ್ತಿದ್ದಾರೆ. ಈ ರೀತಿಯಾಗಿ ಕಬ್ಬು ಬೆಳೆಗಾರರ ಸಂಕಷ್ಟಕ್ಕೆ ಈಗ ಸರ್ಕಾರ ದನಿ ಆಗಬೇಕಾಗಿದೆ. ನಿಮ್ಮ ನ್ಯೂಸ್ 18 ಕನ್ನಡ ಕೂಡ ಇದರ ಬಗ್ಗೆ ಒಂದು ದಿನವಿಡೀ ಅಭಿಯಾನವನ್ನು ಕೂಡ ಮಾಡಿದ್ವಿ. ಕಾರ್ಖಾನೆಯ ಮಾಲೀಕರ ಜೊತೆ ಕೂಡ ನಾವು ಮಾತನಾಡಿದ್ವಿ. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಆಶ್ವಾಸನೆ ಕೊಟ್ಟಿದ್ರು, ಆದಷ್ಟು ಬೇಗ ಈ ಒಂದು ಬಿಲ್ ಪಾವತಿ ಆಗುತ್ತೆ ಅಂತ. ಆದ್ರೆ ಇವತ್ತಿನ ತನಕವೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಬಾಕಿ ಪಾವತಿ ಆಗ್ತಾ ಇಲ್ಲ. ಇದಕ್ಕೆ ಪ್ರತಿಭಟನೆ ಆಗ್ತಿದೆ. ಈಗ ಬಾಗಲಕೋಟೆಯಲ್ಲಿ ನೀವು ನೋಡ್ತಾ ಇದ್ರಿ, ಜೊತೆಗೆ ಚಿಕ್ಕೋಡಿಯಲ್ಲಿ ಪ್ರತಿಭಟನೆ ಆಗ್ತಿದೆ. ಉರುಳು ಸೇವೆಯನ್ನ ಮಾಡಲಾಯಿತು. ಈ ರೀತಿಯಾಗಿ ಅಲ್ಲಿ ಉರುಳು ಸೇವೆಯನ್ನ ಮಾಡಿದ್ರು. ಅರೆಬೆತ್ತಲೆ ಪ್ರತಿಭಟನೆ ಕೂಡ ಆಯಿತು. ಇನ್ನೊಂದು ಕಡೆ ಪೊಲೀಸ್ ಭದ್ರತೆಯನ್ನು ಕೂಡ ಗಮನಿಸ್ತಾ ಇದ್ದೀರಿ. ಈ ರೀತಿಯಾಗಿ ಕಬ್ಬಿನ ಕಿಚ್ಚು ಇದೀಗ ರಾಜ್ಯದ ಹಲವಾರು ಕಡೆ ಈಗ ಒಂದು ರೀತಿಯಾಗಿ ಉದ್ವಿಗ್ನವಾಗ್ತಾ ಇದೆ. ಅದೇ ರೀತಿಯಾಗಿ ಭುಗಿಲೇಳ್ತಾ ಇದೆ ಆಕ್ರೋಶ. ದೊಡ್ಡ ರಾಜಕಾರಣಿಗಳು, ಹಣ ಇರುವಂತವ್ರು ಎಲ್ಲರೂ ಕೂಡ ಶ್ರೀಮಂತರೇ, ಆಲ್ಮೋಸ್ಟ್ ಸಕ್ಕರೆ ಕಾರ್ಖಾನೆ ಇರೋರು. ಆದ್ರೆ ಯಾಕೆ ಬಾಕಿಯನ್ನ ಉಳಿಸ್ಕೋತಾ ಇದ್ದಾರೆ? ಏನೊಂದು ಕಡೆ ಸರ್ಕಾರ ಕೂಡ ಯಾಕೆ ಒಂದು ಫಿಕ್ಸ್ಡ್ ಆದಂತ ರೇಟ್ ಅನ್ನ, ಬೆಂಬಲ ಬೆಲೆಯನ್ನ ಕೊಡ್ತಾ ಇಲ್ಲ? ಒಂದು ನಿಗದಿತವಾದಂತ ಒಂದು ರೇಟ್ ಅನ್ನ ಫಿಕ್ಸ್ ಮಾಡಿ ಅಂತ ಈಗ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತದೆ. ಇನ್ನೊಂದು ಕಡೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದಾರೆ, ರಸ್ತೆ ಉದ್ದಕ್ಕೂ ಟ್ರ್ಯಾಕ್ಟರ್ಗಳಲ್ಲಿ ತುಂಬಿಸಲಾಗಿರುವಂತಹ ಕಬ್ಬಿನ ಒಂದು ಬೆಳೆಯನ್ನ ನೋಡ್ತಾ ಇದ್ರಿ. ಯಾವ ರೀತಿಯಾಗಿ ಎಲ್ಲಾ ಟ್ರ್ಯಾಕ್ಟರ್ಗಳನ್ನ ರಸ್ತೆ ಬದಿಯಲ್ಲಿ ನಿಲ್ಲಿಸಿ ಕೆಲವೊಂದು ಕಡೆ ಕಬ್ಬನ್ನ ರಸ್ತೆ ಪೂರ್ತಿ ಚೆಲ್ಲಲಾಗಿದೆ. ಈ ರೀತಿಯಾಗಿ ಆಕ್ರೋಶವನ್ನ ಬಾಯ್ಬಡ್ಕೊಳ್ತಾ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಈಗ ದೃಶ್ಯಗಳನ್ನ ನೋಡ್ತಾ ಇದ್ರಿ. ಒಂದ್ ಕಡೆ ಯಾವ ರೀತಿಯಾಗಿ ರೈತರು ತಮ್ಮ ನೋವನ್ನು ಹೇಳ್ಕೊಳ್ತಿದ್ದಾರೆ, ಅದೇ ರೀತಿಯಾಗಿ ಟ್ರ್ಯಾಕ್ಟರ್ಗಳು ಅಲ್ಲಿ ಪಲ್ಟಿ ಮಾಡಿರುವಂತಹ ದೃಶ್ಯಗಳು. ಒಂದ್ ರೀತಿಯಾಗಿ ರೈತರು ಈ ರೀತಿಯಾಗಿ ಭುಗಿಲೆದ್ರೆ ಯಾವ ರೀತಿ ಪರಿಸ್ಥಿತಿ ಇರುತ್ತೆ ಅನ್ನೋದಕ್ಕೆ ಇದೊಂದು ಪ್ರತ್ಯಕ್ಷವಾದಂತಹ ಸಾಕ್ಷಿ.
ಒಂದು ಟ್ರ್ಯಾಕ್ಟರ್ನ ಟ್ರಾಲಿ ಏನಿದೆ ಅದನ್ನ ಫುಲ್ ಪಲ್ಟಿ ಮಾಡಲಾಗಿದೆ. ಜೊತೆಗೆ ರಸ್ತೆಯ ಇಕ್ಕೆಲಗಳಲ್ಲಿ ಕಬ್ಬನ್ನ ಸುರಿದು ಅಲ್ಲಿ ನಮಗೆ ಅನ್ಯಾಯ ಆಗ್ತಿದೆ, ನಮ್ಮ ಅನ್ಯಾಯಕ್ಕೆ ನೀವು ಉತ್ತರವನ್ನ ಕೊಡಲೇಬೇಕು, ನಮ್ಮ ಬಾಕಿ ಹಣವನ್ನ ಪೇಮೆಂಟ್ ಮಾಡಲೇಬೇಕು, ಬೇಕಾದಾಗ ನೀವು ಕಬ್ಬನ್ನ ನಮ್ಮಿಂದ ಪರ್ಚೇಸ್ ಮಾಡಿದ್ರಿ, ಆದ್ರೆ ಹಣ ನೀಡುವಂತ ಬಗ್ಗೆ ಯಾವುದೇ ಒಂದು ಸುದ್ದಿ ಇಲ್ಲ ನಿಮ್ದು ಅನ್ನೋದು ಅವರ ಆಕ್ರೋಶ. ಹಾಗಾದ್ರೆ ಕಬ್ಬು ಬೆಳೆಗಾರರ ಒಂದು ಬಾಕಿ ಬಿಲ್ ಎಷ್ಟಿದೆ, ಅಸಲಿಗೆ ಎಷ್ಟಿದೆ ಗೊತ್ತಾ? ಸರ್ಕಾರದ ಲೆಕ್ಕವೇ ಬೇರೆ, ರೈತರ ಲೆಕ್ಕನೇ ಬೇರೆ. ನ್ಯೂಸ್ 18 ಕನ್ನಡದಲ್ಲಿ ರೈತರು ಹೇಳಿದಂತ ಅಸಲಿ ಲೆಕ್ಕವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಎಷ್ಟು ಬಾಕಿ ಇದೆ ಅನ್ನೋದು ವಿಚಾರ. ಸರ್ಕಾರದ ಲೆಕ್ಕನೇ ಬೇರೆ, ರೈತರ ಲೆಕ್ಕವೇ ಬೇರೆ. ಆ ರೀತಿಯಾಗಿ ಕಬ್ಬು ಬೆಳೆಗಾರರಿಗೆ ಬರಬೇಕಾಗಿರುವಂತಹ ಬಾಕಿ ಹಣ ಸರ್ಕಾರ ಹೇಳುವಂತ ಪ್ರಕಾರ ಕೇವಲ 58 ಕೋಟಿ ಇಷ್ಟು ಮಾತ್ರ ಅಂತ. ಕಬ್ಬು ಬೆಳೆಗಾರರಿಗೆ ಅಸಲಿಗೆ ಇಷ್ಟು ಮಾತ್ರ ಬರೋಕಿರೋದ. ಕಬ್ಬು ಬಾಕಿ ಇರೋದು 58 ಕೋಟಿ ಅಲ್ಲ, ಬದಲಾಗಿ ಇಷ್ಟು 58 into 10 ಅಂತ ಹೇಳ್ಬೋದು. ಆಲ್ಮೋಸ್ಟ್ 58 into 9 480 ಕೋಟಿ ಬಾಕಿ ಇದೆ. ಆದ್ರೆ ಸರ್ಕಾರ ಹೇಳ್ತಾ ಇರೋದು ಕೇವಲ 58 ಕೋಟಿ ಮಾತ್ರ ಬಾಕಿ ಇದೆ, ಅದನ್ನು ನಾವು ಆದಷ್ಟು ಬೇಗ ಪೇಮೆಂಟ್ ಮಾಡ್ತೀವಿ ಅಂತ. ಒಂದು ವೇಳೆ 58 ಕೋಟಿನೇ ಬಾಕಿ ಇದ್ದದ್ದು ಆಗಿದ್ರೆ ರೈತರು ಇಷ್ಟು ಮಟ್ಟಿಗೆ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿರ್ಲಿಲ್ವೇನೋ. ಆದ್ರೆ ಆಲ್ಮೋಸ್ಟ್ 10 ಪಟ್ಟರಷ್ಟಿದೆ. ನ್ಯೂಸ್ 18 ಕನ್ನಡ ಈ ಒಂದು ರೈತರು ಹೇಳಿದ ಅಸಲಿ ಲೆಕ್ಕವನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಸರ್ಕಾರ ಹೇಳೋ ಪ್ರಕಾರ 58 ಕೋಟಿ, ಆದ್ರೆ ನಿಜವಾಗಿ ಬಾಕಿ ಬರಬೇಕಾಗಿರೋದು 480 ಕೋಟಿ, ಆಲ್ಮೋಸ್ಟ್ 500 ಕೋಟಿ ಅಂತ ಹೇಳಬಹುದು. ಇಷ್ಟರ ಮಟ್ಟಿಗೆ ಸರ್ಕಾರ ಪೆಂಡಿಂಗ್ ಅನ್ನ ಉಳಿಸ್ಕೊಂಡಿದೆ. ಒಂದು ಕಡೆ ಮೈತ್ರಿ ಸರ್ಕಾರ, ಕುಮಾರಸ್ವಾಮಿ ಅವರು ರೈತರ ಸಾಲ ಮನ್ನಾದ ಬಗ್ಗೆ ಮಾತಾಡ್ತಾರೆ. ಅದೇ ರೀತಿಯಾಗಿ ಇನ್ನೊಂದು ಕಡೆ ಕಬ್ಬಿನ ಒಂದು ಬಿಲ್ ಏನಿದೆ ಅದಿನ್ನೂ ಕೂಡ ಪೆಂಡಿಂಗ್ ಇದೆ. ಆಲ್ಮೋಸ್ಟ್ 500 ಕೋಟಿಯಷ್ಟು ಅಲ್ಲಿ ಪಾವತಿ ಬರಬೇಕಾಗಿದೆ. ಇನ್ನು ಕಬ್ಬಿನ ದರದ ನಿಗದಿ ಬಗ್ಗೆ ಸಿಎಂ ಚರ್ಚೆ ಮಾಡ್ತಾರೆ ಅಂತ ಸಹಕಾರ ಸಚಿವ ಬಂಡೆಪ್ಪ ಕಾಶೆಂಪೂರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರೈತರೊಂದಿಗೆ ಸಿಎಂ ಅವರು ಚರ್ಚೆಯನ್ನ ಮಾಡ್ತಾರೆ. ಆದಷ್ಟು ಬೇಗ ಕಬ್ಬಿನ ದರ ನಿಗದಿ ಆಗುತ್ತೆ. ಯಾರು ಕೂಡ ಆಕ್ರೋಶಕ್ಕೆ ಒಳಗಾಗಬೇಡಿ, ರೈತರೊಂದಿಗೆ ಚರ್ಚಿಸಿ ಸೂಕ್ತವಾದಂತಹ ನಿರ್ಧಾರಕ್ಕೆ ಮುಖ್ಯಮಂತ್ರಿಗಳು ಬರ್ತಾರೆ ಅಂತ. ಸೊ ಸಹಕಾರ ಸಚಿವರ ಮಾತನ್ನ ಸದ್ಯಕ್ಕೆ ರೈತರು ನಂಬೇಕಾ ಅಥವಾ ಇನ್ನೊಂದಷ್ಟು ದಿನ ಇದು ಪೋಸ್ಟ್ಪೋನ್ ಆಗುತ್ತಾ ಅನ್ನೋದು ಈಗ ರೈತರಿಗಿರುವಂತಹ ಗೊಂದಲ. ಕಬ್ಬು ದರ ನಿಗದಿ ಬಗ್ಗೆ ಸಿಎಂ ಅವರು ಚರ್ಚೆ ಮಾಡ್ತಾರೆ. ಅದೇ ರೀತಿಯಾಗಿ ಒಂದು ಮಾತುಕತೆ ಆಗುತ್ತೆ. ಆದಷ್ಟು ಬೇಗ ಕಬ್ಬಿನ ದರವನ್ನ ನಿಗದಿ ಬಗ್ಗೆ ಈಗಾಗಲೇ ಚರ್ಚೆ ಆಗಿದೆ. ಒಂದು ಲೆವೆಲ್ ಅಲ್ಲಿ ಒಂದು ರೌಂಡಿನ ಚರ್ಚೆ ಆಗಿದೆ. ಇನ್ನಷ್ಟು ಚರ್ಚೆಯನ್ನ ಮಾಡ್ತಾರೆ ರೈತರೊಂದಿಗೆ. ಚರ್ಚಿಸಿ ಸೂಕ್ತವಾದಂತ ನಿರ್ಧಾರಕ್ಕೆ ನಾವು ಬರ್ತೀವಿ ಅಂತ ಬಂಡೆಪ್ಪ ಕಾಶೆಂಪೂರ್ ಸಹಕಾರ ಸಚಿವರು ಈ ಒಂದು ಅಭಯವನ್ನ ನೀಡಿದ್ದಾರೆ. ಆದಷ್ಟು ಬೇಗ ಬಾಕಿಯನ್ನ ನೀಡುವಂತೆ ಡಿಸಿಗಳಿಗೆ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಹಾಗಾಗಿ ಯಾರು ರೈತರು ಭಯ ಪಡುವಂತ ಅಗತ್ಯ ಇಲ್ಲ. ರೈತರೊಂದಿಗೆ ಚರ್ಚಿಸಿ ಮುಖ್ಯಮಂತ್ರಿ ಅವರು ಕೂಡ ಒಂದು ನಿರ್ಧಾರಕ್ಕೆ ಬರ್ತಾರೆ ಅಂತ ಒಂದು ಮಾತನ್ನ ಭರವಸೆಯನ್ನ ಕೊಟ್ಟಿದ್ದಾರೆ ಬಂಡೆಪ್ಪ ಕಾಶೆಂಪೂರ್. ಮುಖ್ಯಮಂತ್ರಿಗಳು ಈ ಹೋರಾಟಕ್ಕೆ ಸ್ಪಂದಿಸಿದಾರ, ಈಗ ಆಲ್ರೆಡಿ ಹೇಳಿದಾರ, ಅವ್ರ ಜೊತೆಲಿ ಕೂತ್ಕೊಂಡು ಮಾತಾಡೋರಿದ್ದಾರೆ. ಇವತ್ತು ಎಲ್ಲೆಲ್ಲಿ ಬಿಲ್ಗಳು ಪೆಂಡಿಂಗ್ ಇದ್ದು ಅವ್ರದ್ದು ಇವನ್ ದಾಸ್ತಾನುಗಳು ಸಕ್ಕರೆ ಇರ್ಬೋದು, ಮೊಲಾಸಸ್ ಇರ್ಬೋದು, ಎಲ್ಲರೂ ಸರ್ಕಾರ ಜಪ್ತಿ ಮಾಡ್ಕೊಂಡು ಅದು ಆಕ್ಷನ್ ಮಾಡಿ ಇವತ್ತು ರೈತರಿಗೆ ಕೊಟ್ಟಿದ್ದೀವಿ. ಹಾಗಾಗಿ ಇವತ್ತು ರೈತರ ಪರವಾಗಿ ಸರ್ಕಾರ ನಿಂತಿದೆ. ಕೆಲವು ಶುಗರ್ ಫ್ಯಾಕ್ಟ್ರಿಗಳು ಸ್ವಲ್ಪ ಇನ್ನೂ ಉಳಿಸ್ಕೊಂಡಿದೆ. ಅದ್ರ ಮ್ಯಾಗ ಭೀ ಎಲ್ಲ ಡಿಸಿಗಳಿಗೆ ಕ್ರಮ ತಗೊಳಕ್ಕೆ ಹೇಳಿದ್ದೀವಿ. ಇಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ಈ ಹೋರಾಟಕ್ಕೆ ಸ್ಪಂದಿಸಿದಾರ, ಈಗ ಆಲ್ರೆಡಿ ಹೇಳಿದಾರ, ಅವ್ರ ಜೊತೆಲಿ ಕೂತ್ಕೊಂಡು ಮಾತಾಡೋರಿದ್ದಾರೆ. ಇವತ್ತು ಎಲ್ಲೆಲ್ಲಿ ಬಿಲ್ಗಳು ಪೆಂಡಿಂಗ್ ಇದ್ದು ಅವ್ರದ್ದು ಇವನ್ ದಾಸ್ತಾನುಗಳು ಸಕ್ಕರೆ ಇರ್ಬೋದು, ಮೊಲಾಸಸ್ ಇರ್ಬೋದು, ಎಲ್ಲರೂ ಸರ್ಕಾರ ಜಪ್ತಿ ಮಾಡ್ಕೊಂಡು ಅದು ಆಕ್ಷನ್ ಮಾಡಿ ಇವತ್ತು ರೈತರಿಗೆ ಕೊಟ್ಟಿದ್ದೀವಿ. ಹಾಗಾಗಿ ಇವತ್ತು ರೈತರ ಪರವಾಗಿ ಸರ್ಕಾರ ನಿಂತಿದೆ. ಕೆಲವು ಶುಗರ್ ಫ್ಯಾಕ್ಟ್ರಿಗಳು ಸ್ವಲ್ಪ ಇನ್ನೂ ಉಳಿಸ್ಕೊಂಡಿದೆ. ಅದ್ರ ಮ್ಯಾಗ ಭೀ ಎಲ್ಲ ಡಿಸಿಗಳಿಗೆ ಕ್ರಮ ತಗೊಳಕ್ಕೆ ಹೇಳಿದ್ದೀವಿ. ಇಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ಈ ಹೋರಾಟಕ್ಕೆ ಇನ್ನು ಕಬ್ಬು ಬೆಳೆಗಾರರಿಂದ ಬಾಕಿ ಹಣಕ್ಕೆ ಪ್ರತಿಭಟನೆ ವಿಚಾರ. ಕಾಂಗ್ರೆಸ್ನ ಶಾಸಕರ ಬಗ್ಗೆ ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿದ್ದಾರೆ. ಪ್ರಶ್ನೆಯನ್ನ ಕೇಳ್ತಾ ಇದ್ದಂತೆ ಸಿಎಂ ಮೇಲೆ ಹೊಣೆ ಹಾಕಿ ಸಿದ್ದರಾಮಯ್ಯನವರು ಸೈಲೆಂಟ್ ಆದ್ರು. ಕಬ್ಬು ಬಾಕಿ ವಿಚಾರದಲ್ಲಿ ಸಿಎಂ ರೈತರ ಸಭೆಯನ್ನ ಕರೆದಿದ್ದಾರೆ. ಸಭೆ ಸ್ಥಳ ಬದಲಾವಣೆ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಸೈಲೆಂಟ್ ಆಗಿ ತಮ್ಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲ, ಮಾಡ್ತಾ ಇದ್ದಾರೆ. ಮಂಗಳವಾರನ ಸೋಮವಾರ ಮಾಡ್ತಾ ಇದ್ದಾರೆ, ಬೆಂಗಳೂರು ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ನನಗೆ, ಯಾಕೆ ಅದು ಗೊತ್ತಿಲ್ಲ ನನಗೆ, ಆ ಕಾರಣಗಳು ಗೊತ್ತಿಲ್ಲ. ಬಟ್ ಮಂಗಳವಾರ ಮಾಡ್ತಾ ಇದ್ದಾರೆ. ಇಲ್ಲ, ಮಾಡ್ತಾ ಇದ್ದಾರೆ.
ಮಂಗಳವಾರನ ಸೋಮವಾರ ಮಾಡ್ತಾರೆ, ಬೆಂಗಳೂರು ಮಾಡ್ತಾ ಇದ್ದಾರೆ, ಗೊತ್ತಿಲ್ಲ ನನಗೆ ಯಾಕೆ. ಇದು ಮಾಜಿ ಸಿಎಂ ಸಿದ್ದರಾಮಯ್ಯನವರ ಮಾತು. ಮಂಗಳವಾರ ಮೀಟಿಂಗ್ ನಡೆಸ್ತೀನಿ ಅಂತ ಹೇಳಿದ್ದಾರೆ, ಅದರ ಬಗ್ಗೆ ಅಷ್ಟೇ ನನಗೆ ಗೊತ್ತು, ಉಳಿದಂತ ವಿಚಾರಗಳು ನನಗೆ ಗೊತ್ತಿಲ್ಲ ಪೋಸ್ಟ್ಪೋನ್ ಆಗಿರೋದು ಅಂತ. ಏನು ಈಗ ರಾಜ್ಯಾದ್ಯಂತ ಕೇಳಿ ಬರ್ತಿರುವಂತಹ ಕೂಗು, ಒಂದು ಕಬ್ಬಿನ ಒಂದು ಬಾಕಿ ಏನಿದೆ ಅದನ್ನ ಪೇಮೆಂಟ್ ಮಾಡಿ ಅಂತ. ಸರ್ಕಾರ 58 ಕೋಟಿ ಮಾತ್ರ ಇರೋದು ಅಂತ ಹೇಳ್ತಿದೆ, ಆದ್ರೆ ರೈತರು ಹೇಳೋ ಪ್ರಕಾರ 480 ಕೋಟಿ ಬಾಕಿ ಬರಬೇಕಾಗಿದೆ. ರೈತ ಹೋರಾಟಕ್ಕೆ ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ನೇರ ಸಂಪರ್ಕದಲ್ಲಿ. ಚಂದ್ರಕಾಂತ್ ಸುಗಂಧಿ, ಈಗ ಈ ಒಂದು ವಿಚಾರದ ಬಗ್ಗೆ ನಮ್ಮ ನ್ಯೂಸ್ 18 ಕೂಡ ಒಂದು ಅಭಿಯಾನವನ್ನು ಮಾಡಿತ್ತು. ಜೊತೆಗೆ ಕಬ್ಬಿನ ಬೆಳೆಗಾರರ ನೋವು ಯಾವ ರೀತಿ ಆಗಿದೆ ಅಂತ ನಾವು ಕೂಡ ತೋರಿಸಿದ್ವಿ. ಈಗ ಪಾವತಿ ಮಾಡಿಲ್ಲ ಇನ್ನೂ ಕೂಡ, ಆಗ ಭರವಸೆಯನ್ನು ಕೊಟ್ಟಿದ್ರು. ಈಗ ಪ್ರತಿಭಟನೆ ಯಾವ ರೀತಿಯಾಗಿ ಸಾಗ್ತಾ ಇದೆ, ಏನೇನು ಒತ್ತಾಯಗಳನ್ನು ಮಾಡ್ತಾ ಇದ್ದಾರೆ ರೈತರು ಅಂತ? ಖಂಡಿತವಾಗ್ಲೂ ಅವಿನಾಶ್ ಏನಂದ್ರೆ ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ತೀವ್ರಗೊಂಡಿದೆ ಅಂತ ಹೇಳ್ಬೋದು. ಬೆಳಗಾವಿ ಜಿಲ್ಲೆಯ ಅಥಣಿ ರಾಯಭಾಗ ಸೇರಿದಂತೆ ವಿವಿಧ ಕಡೆಯಲ್ಲಿ ಈಗ ರೈತರು ಬೀದಿಗಿಳಿದು ಹೋರಾಟವನ್ನು ಮಾಡ್ತಿದ್ದಾರೆ. ಇತ್ತೀಚೆಗೆ ಅಹೋರಾತ್ರಿಯನ್ನ ಪ್ರತಿಭಟನೆಯನ್ನ ರೈತರು ಮಾಡಿದ್ರು. ಈ ವೇಳೆಯಲ್ಲಿ ಸ್ವತಃ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಬೆಳಗಾವಿಗೆ ಸುವರ್ಣ ವಿಧಾನಸೌಧದಲ್ಲಿ ಒಂದು ಸಭೆ ನಡೆಸಿ ಕಬ್ಬು ಬೆಳೆಗಾರರ ಸಮಸ್ಯೆಯನ್ನು ಇತ್ಯರ್ಥಪಡಿಸ್ತೀನಿ, ಪ್ರಮುಖವಾಗಿ ಕಬ್ಬಿಗೆ ದರ ಏನಿದೆ ದರ ನಿಗದಿ ಮಾಡೋದು, ಜೊತೆಗೆ ಹಳೆ ಬಾಕಿ ಏನಿದೆ ಅದನ್ನ ಕೊಡಿಸುವಂತ ರೀತಿಯಲ್ಲಿ ಒಂದು ಚರ್ಚೆ ಮಾಡ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟಿದ್ರು. ಅದ ಭರವಸೆ ಇವತ್ತು ಹುಸಿಯಾಗಿದೆ ಅಂತ ಹೇಳ್ಬೋದು. ಏನು ಕುಮಾರಸ್ವಾಮಿ ಅವರು ಈಗ ಮಂಗಳವಾರ ಬೆಂಗಳೂರಿನಲ್ಲೇ ಏನು ಸಭೆಯನ್ನು ಕರೆದಿದ್ದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ಆದರೆ ಇಷ್ಟೆಲ್ಲಾ ಡೆವಲಪ್ಮೆಂಟ್ಗಳು ಬೆಳಗಾವಿ ಜಿಲ್ಲೆಯಲ್ಲಿ ನಡೀತಾ ಇದ್ರು ಕೂಡ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ರಮೇಶ್ ಜಾರಕಿಹೊಳಿ ಮೌನ ವಹಿಸಿದ್ದಾರೆ. ಕಬ್ಬು ಬೆಳೆಗಾರರ ಸಮಸ್ಯೆ ಕುರಿತು ಯಾವುದೇ ರೀತಿ ಪ್ರತಿಕ್ರಿಯೆಯನ್ನ ನೀಡ್ತಾ ಇಲ್ಲ. ಇನ್ನು ಮತ್ತೊಂದು ಕಡೆ ಬೆಳಗಾವಿ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ 24 ಸಕ್ಕರೆ ಕಾರ್ಖಾನೆಗಳ ಬಾಕಿ ಎಷ್ಟಿದೆ ಅಂತ ಹೇಳಿ ನಾವು ಜಿಲ್ಲಾಡಳಿತ ಕೇಳಿದ್ರೆ ಇದುವರೆಗೂ ಕೂಡ ಯಾವುದೇ ಬಾಕಿ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಆದರೆ ರೈತರ ಪ್ರಕಾರ 100 ಕೋಟಿ ಹಣ ಬಾಕಿ ಉಳಿದಿರತಕ್ಕಂಥದ್ದು. ಈ ಬಗ್ಗೆ ಇವತ್ತು ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ರೈತರು ಒಂದು ಸಭೆ ನಡೆಸಕ್ಕೆ ನಿರ್ಧಾರ ಮಾಡಿದ್ದಾರೆ. ಸಭೆ ಬಗ್ಗೆ ಮಾತಾಡಕ್ಕೆ ರೈತ ಮುಖಂಡರ ಜೊತೆಗಿದ್ದಾರೆ. ಇವತ್ತಿನ ಸಭೆಯಲ್ಲಿ ಏನೇನು ಚರ್ಚೆ ಮಾಡ್ತೀರಿ ಸರ್? ಇವತ್ತಿನ ಸಭೆಯಲ್ಲಿ ನಾವು ಬಹಳಷ್ಟು ವಿಷಯಗಳನ್ನ ಚರ್ಚೆ ಮಾಡ್ತೀವಿ. ಯಾಕಂತಂದ್ರ ಕುಮಾರಸ್ವಾಮಿ ಅವರು ಮೊನ್ನೆ ಒಂದು ಭರವಸೆಯನ್ನ ಕೊಟ್ಟಿದ್ರಿ, ನಮಗ ಫೋನ್ ನಲ್ಲಿ ನೇರವಾಗಿ ಮಾತಾಡಿದ್ರಿ, ನಾನೇ ಬೆಳಗಾವಿಗೆ ಬರ್ತೀನಿ ಅಂತ ಹೇಳಿದ್ರಿ. ಆ ಭರವಸೆ ಮೇಲೆ ನಾವು ನಮ್ಮ ಹೋರಾಟನ ಹಿಂದ್ ಪಡ್ಕೊಂಡ್ರಿ. ಯಾಕಂದ್ರೆ ಅವ್ರು ಗೌರವ ಕೊಟ್ಟಿವ್ರಿ, ಅವ್ರ ಜನಪರ ಕಾಳಜಿ ಉಳ್ಳಂತವ್ರು ಅದಾರ, ರೈತರ ಪರವಾಗಿದ್ದಾರೆ ಅಂತ ಹೇಳ್ಬಿಟ್ಟು. ಆದ್ರೆ ಇವತ್ತು ಏಕಾಏಕಿ ದಿಢೀರನ ಅವರು ಯಾವ ಇದಕ್ಕೆ ಲಾಬಿಂಗ್ ಮಾಡಿದ್ರೋ ಗೊತ್ತಿಲ್ಲ, ಅದಕ್ಕೆ ಮನದ್ ಬಿಟ್ಟು ಅವ್ರು ಇವತ್ತು 19 ಕ್ಯಾನ್ಸಲ್ ಮಾಡಿ ಈಗ ಬೆಂಗಳೂರಲ್ಲೇ ವಿಧಾನಸೌಧದಲ್ಲೇ ಸಭೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ನಾವು ಒಪ್ಕೊಳ್ಳೋದಿಲ್ಲ. ಯಾಕಂದ್ರೆ ಮಾನ್ಯ ಕುಮಾರಸ್ವಾಮಿ ಅವರೇ, ನೀವೇ ಸುವರ್ಣ ಸೌಧವನ್ನ ಕಟ್ಟಿದವರು, ವಿಧಾನಸೌಧವನ್ನ ಕಟ್ಟಿದವರು ನೀವು, ನಮ್ಮ ಬೆಳಗಾವಿ 2ನೇ ರಾಜಧಾನಿಯನ್ನಾಗಿ ಮಾಡಿದವರು ನೀವು. ಯಾಕೆ ಅದನ್ನ ತುಕ್ಕು ಹಿಡಿಯೋಕೋಸ್ಕರ ಮಾಡಿದಾರ ನೀವು ಕಟ್ಟಿದಾರ? ನೀವು ಮಣ್ಣಿನ ಮಗ ಅಂತ ಹೇಳ್ತೀರಾ, ಮತ್ತೆ ನಾನು ರೈತರ ಮನೆಗೂ ಹೋಗಿ ತೆರಳ್ತೀನಿ ಅಂತೀರಾ. ಹಾಗಾದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ರೈತರಿದ್ದಾರೆ, ಯಾಕೆ ಅವ್ರ ಮನೆಗೆ ನಿಮಗೆ ಬರಕ್ಕಾಗ್ತಾ ಇಲ್ಲ? ನಾವೇ ಹೇಳ್ತಾ ಇದೀವಿ, ಸಮಸ್ಯೆ ಇದ್ದಲ್ಲಿ ನಾನು ಬರ್ತೀನಿ ಅಂತ ಹೇಳಿದವರು ಇವತ್ತು ನೀವು ವಚನ ಕೊಟ್ಟು ಇವತ್ತು ತಪ್ಪಿದೀರೆ. ಆ ತರ ನೀವು ಅನ್ಸ್ಕೋಬೇಡ್ರಿ. ದಯವಿಟ್ಟು ನಮ್ಮ ಬೆಳಗಾವಿಗೆ ಬಂದು ನೀವು ಸಭೆ ಮಾಡ್ಬೇಕು ಅಂತ ಹೇಳಿ ನಾವು ಒತ್ತಡನ ಹಾಕ್ತೀವಿ ಸರ್. ಹೌದು ಸರ್, ಈಗೆಲ್ಲಾ ಮುಖಂಡರು ನಾವು ಸೇರ್ತಾ ಇದೀವ್ರಿ. ನಮ್ದು ಮುಂದಿನ ತೀರ್ಮಾನಗಳೆಲ್ಲ ಸಭೆದಲ್ಲಿ ಚರ್ಚೆ ಮಾಡಿ ನಾವು ಧರಣಿನ ಮುಂದುವರಿಸುವಂತದನ್ನೇ ಮಾಡ್ತಾ ಇದೀವಿ ಸರ್. ಬೆಳಗಾವಿ ಜಿಲ್ಲೆ ರೈತರದ್ದು ಇಷ್ಟೊಂದು ಸಮಸ್ಯೆ ಇದೆ, ಆದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲರೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ, ಎದುರು ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಇದ್ರ ಬಗ್ಗೆ ಸರ ನಿಜವಾಗ್ಲೂ ನಮ್ಗೆ ಉಸ್ತುವಾರಿ ಅವರೇನ ಅನ್ನೋದು ಕನಸಿನಾಗ ಇದಾದಂಗ ಆಗ್ತಾ ಇದಾರೆ. ಯಾಕಂತಂದ್ರೆ ನೋಡ್ರಿ, ಜಿಲ್ಲೆಯಲ್ಲಿ ಇಷ್ಟೊಂದು ಸಮಸ್ಯೆಗಳಿದಾವೆ, ಸುಮಾರು ಫ್ಯಾಕ್ಟರಿಗಳು ಬಾಕಿ ಇದಾವೆ. ಅಥಣಿ ಶುಗರ್ಸ್ ಫ್ಯಾಕ್ಟರಿದ 68 ಕೋಟಿ ರೂಪಾಯಿ ಬಾಕಿ ಇದೆ ರೀ. ಆಮೇಲೆ ಇವ್ರದ್ದು ಶ್ರೀಮಂತ್ ಪಾಟೀಲ್ ಅವ್ರದ್ದು 38 ಕೋಟಿ ರೂಪಾಯಿ ಬಾಕಿ ಇದೆ ರೀ. ಯಾಕೆ ಕೊಡಕ್ ಆಗ್ತಾ ಇಲ್ಲ ಇವ್ರಿಗೆ? ಅದೇ ತರ ಸೌಭಾಗ್ಯ ಲಕ್ಷ್ಮಿದು ಬಾಕಿ ಇದೆ, ಸುಮಾರು ಫ್ಯಾಕ್ಟರಿಗಳದ್ದು ಎಲ್ಲಾನು ಬಾಕಿ ಇದಾವೆ. 240 ಕೋಟಿಯಷ್ಟು ದುಡ್ಡನ್ನ ಬಾಕಿ ಇಟ್ಕೊಂಡಿದ್ದಾರೆ. ಹಾಗಾದ್ರೆ ರೈತರು ಹೇಗೆ ಬದುಕೋಕ್ ಸಾಧ್ಯ? ಇವ್ರು ನೇರವಾಗಿ ಕೊಲೆ ಮಾಡ್ತಾ ಇದ್ದಾರೆ, ನಮ್ಮ ರೈತರನ್ನ ಹತ್ಯೆ ಮಾಡ್ತಾ ಇದ್ದಾರೆ. ಈ ತರ ನಮ್ಗೆ ಬಹಳ ಸಂಕಟ ಆಗ್ತಾ ಇದ್ದಾರೆ. ದಯವಿಟ್ಟು ಆದಷ್ಟು ಬೇಗ ಕುಮಾರಸ್ವಾಮಿ ಅವರು ಇಲ್ಲಿ ಬಂದು ಬಗೆಹರಿಸಬೇಕ್ರಿ. ಅವಿನಾಶ್, ಇದು ನಂತರ ಬೆಳಗಾವಿ ಜಿಲ್ಲೆಯಲ್ಲಿ ರೈತರು ನಡೆಸತಕ್ಕಂಥ ಪ್ರತಿಭಟನೆ ಹೇಳ್ತಕ್ಕಂಥ ಮಾತು ಏನು, ಸಚಿವ ರಮೇಶ್ ಜಾರಕಿಹೊಳಿ ಮೌನಕ್ಕೆ ರೈತರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ಸಭೆಯಲ್ಲಿ ಮುಂದಿನ ಹೋರಾಟಗಳ ಬಗ್ಗೆ ನಾವು ಚರ್ಚೆ ಮಾಡಿ ಮುಂದಿನ ನಿರ್ಧಾರ ಕೈಗೊಳ್ತೀವಿ ಅಂತ ಹೇಳ್ತಿದ್ದಾರೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಚಂದ್ರಕಾಂತ್. ಮಾಹಿತಿಗಾಗಿ ಈಗ ಚನ್ನಪ್ಪ ಪೂಜಾರಿ ಯಾರು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ರು ಸಿಎಂ ಅವರಿಗೆ, ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಚನ್ನಪ್ಪ ಪೂಜಾರಿ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ಈಗ ಸಿಎಂ ಅವರಿಗೆ ನೀವು ಆಲ್ರೆಡಿ ಈಗ ಒಂದು ದೂರನ್ನ ಕೊಟ್ಟಿದ್ದೀರಿ ಅಂತ, ಈ ವಿಚಾರವಾಗಿ ನಿಮ್ಮ ಏನೇನು ಒತ್ತಾಯಗಳಿದೆ ಹೇಳಿದೀರಿ ಅವ್ರಿಗೆ, ಏನೇನ್ ಹೇಳಿದ್ರಿ, ಅವ್ರ ರಿಯಾಕ್ಷನ್ ಹೇಗಿತ್ತು? ನಾವು ಹೋಗಿದ್ರಿ ಸುಮಾರು 2 ವರ್ಷದಿಂದ ನಮ್ದ ಚಳವಳಿ ನಡೆದಿತ್ತು. ಅಗೋರಾತ್ರಿ ಚಳವಳಿ ನಡೆದ, ಮತ್ತೆ ಬೆಳಿಗ್ಗೆ 60ನೇ ಚಳವಳಿ ಸೀರಿಯಸ್ ಆದ ಸಂದರ್ಭದಾಗ ಇಲ್ಲ ನಾವು ಮುಖ್ಯಮಂತ್ರಿ ಅವರು ನಮ್ಮಲ್ಲಿ
ಪೊಲೀಸ್ ಇಲಾಖೆ ಅವರ ಫೋನ್ ಹಚ್ಚಿಕೊಟ್ರು. ಅವ್ರ ಅವಾಗ ಸಂದರ್ಭದಾಗ ಏನ್ ಹೇಳಿರ್ತಂದ್ರೆ, ಇಲ್ರಿ ನಾವು ಬೆಂಗಳೂರಿಗೆ ಮೀಟಿಂಗ್ ಫಿಕ್ಸ್ ಮಾಡಿದ್ವು, ತಾವ್ ಇಲ್ಲೇ 2 ತಾಸಾಗಿ ಆರಾಮ್ ಕೂತ್ ಮಾತಾಡಿ ಇದೇ ಸಮಸ್ಯೆ ಬಗೆಹರಿಸೋನು ಬರ್ರಿ ಅಂತ ಹೇಳಿ ಹೇಳಿದಾಗ ನಂಗೆ ಇಲ್ರಿ ಸರ, ಇಲ್ಲಿ ಬಾಗಲಕೋಟೆ ಬೆಳಗಾಮ ಸುಮಾರ ಇವತ್ತ 2 ತಿಂಗಳಾತು ಚಳವಳಿ ಆಕ್ರೋಶ ಆಗೈತಿ. ರೈತರು ಈ ಭಾಗದ, ಯಾಕಂದ್ರೆ ಇದೇ ಉತ್ತರ ಕರ್ನಾಟಕ ಭಾಗದಾಗ ಇವತ್ತು ಸುಮಾರು 50 ಫ್ಯಾಕ್ಟ್ರಿಗಳದಾವು. ತಾವ್ ಇಲ್ಲೇ ಬರ್ಬೇಕು, ಇಲ್ಲಿ ಬಂದ್ರೆ ಮಾತ್ರ ನಾವು ಅದನ್ನ ಮೀಟಿಂಗ್ ಬರ್ತಾರ, ಇಲ್ಲಾಂದ್ರೆ ಸರ್ ಬರಂಗಿಲ್ಲ ಅಂತ ಹೇಳಿ ಸಂದರ್ಭ. ಹಂಗಾರ ನಿಮ್ ಸಂಬಂಧ ನಾವು ಒಬ್ಬ ಮುಖ್ಯಮಂತ್ರಿ ಅದ್ರು ನಿಮ್ ಮನಸ್ಸು ಅಂತದೇನಿಲ್ಲ, ನಾ ಬೆಳಗಾವಕ್ಕೆ ಬರ್ತನು, ದಯವಿಟ್ಟು ನೀವು ಚಳವಳಿ ಹಿಂದ್ ತಕ್ಕೋರಿ ಅಂತ ಹೇಳಿ ಅವರ ನಮಗ ಕಲಾ ಕಂಡೀಷನ್ ವಾಗಿ ಹೇಳಿ ಸಂದರ್ಭ ಆಯ್ತು. ಆಮೇಲೆ ಅವತ್ತು ಟಿವಿ ಮುಖಾಂತರನು ಮಾತಾಡ್ಯಾರ್ರಿ, ಬೆಳಗಾವಕ್ಕೆ ಹೋಗ್ನು ರೈತರ ಜೋಡಿ ಮಾತಾಡಿ ನಾವು ಅಲ್ಲಿ ಅವ್ರ ಮಾತು ಕೊಟ್ಟು ನಾವು ಚಳವಳಿ ಹಿಂದ್ ತಕೊ, ಅವ್ರು ಹೇಳಿದ ಪ್ರಕಾರ ನಾವು ಚಳವಳಿ ಹಿಂದ್ ತಕೊಂಡು. ಆದ್ರೂ ಇವತ್ತು ನಮ್ಮ ರೈತರಿಗೆ ನಾವು ಈಗಾಗಲೇ ನಿನ್ನೆ ಜಿಲ್ಲಾಧಿಕಾರಿ ಅವರಿಗೆ ನಮ್ಮ ಕಮಿಷನರ್ ಸರ್ಗೆ ಹೇಳಿದ್ವು, ನಮಗ ಬೆಂಗಳೂರಿಗೆ ಯಾರು ಇವತ್ತು ಬಾಗಲಕೋಟೆ ಇರ್ಬೋದು ಬೆಳಗಾಂ ರೈತ ಇರ್ಬೋದು ಯಾರು ಮೀಟಿಂಗ್ ಹೋಗಂಗಿಲ್ಲ, ನಾವು ಬರಂಗಿಲ್ಲ, ನೀವು ಇಲ್ಲೇ ಬರ್ಬೇಕು. ಇವತ್ತಿನ ನಮ್ ಧರಣಿ ನಾವು ಮುಂದುವರ್ಸ್ಲಿಕ್ಕೆ ಇವತ್ತು ರೆಡಿ ಆಗಿದ್ವು. ಸುಮಾರು ಜನ ಇವತ್ತ ಎಲ್ಲಾ ಜಿಲ್ಲೆಯಿಂದ ಇವತ್ತು ರೈತರು ಬರತಾರು. ಇವತ್ತು ಬಿಳಿಗಿಯಲ್ಲಿ ಇರ್ಬೋದು, ಇವತ್ತ ನಿನ್ನೆ ಬಾಗಲಕೋಟೆಯೊಳಗೆ ಸುಮಾರು 7-8 ಗಾಡಿಗಳನ್ನ ರೈತರು ಉಳಿಸಿ ಹಾದಿಯಲ್ಲಿ ಹಿಡಿದಾರು. ಇವತ್ತ ನಮ್ಮ ಅತನಿ ಭಾಗದಲ್ಲಿ ಹಳ್ಳೂರಲ್ಲಿ ಸಾಕಷ್ಟು ಒಂದು 500-600 ಗಾಡಿಗಳನ್ನ ತರಿವು ಪ್ರತಿಭಟನೆ ನಿರಂತರ ಅಗೋರಾತ್ರಿ ಅಡಿಗೆ ಮಾಡಿ ರಸ್ತೆ ಮೇಲೆ ಚಾಲು ಆಯ್ತು. ಹಿಂಗೆಲ್ಲಾ ಹಳ್ಳಿ ಒಳಗ ಇವತ್ತು ಆಕ್ರೋಶ ಇರೋದ್ರ ಮುಖ್ಯಮಂತ್ರಿ ಇಲ್ಲಿ ಬರಲೇಬೇಕು. ಅದ್ರೊಳಗೆ 2ನೇ ಮಾತಿಲ್ಲ, ಮುಖ್ಯಮಂತ್ರಿ ಇಲ್ಲೇ ಬರ್ಬೇಕು ಅನ್ನೋದ ಇವತ್ತ ಎಲ್ಲಾ ನಿರ್ಣಯ ರೈತರು ಒತ್ತಾ ಇದೆ ಸರ್. ಓಕೆ ಧನ್ಯವಾದ ಮಾತಾಡೋದಕ್ಕೆ ಚೆನ್ನಪೂಜಾರಿ ಅವರೇ. ಬೆಲೆ ನಿಗದಿ ಮಾಡಿರುವ ಡಿಸಿಗೆ